ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಗುಂಡ್ಲುಪೇಟೆ ಪಟ್ಟಣದ ಸಿಎಂಎಸ್ ಮಕ್ಕಳ ಮನೆಯಲ್ಲಿ ತಾಲೂಕು ಅಧ್ಯಕ್ಷರು ಆಗಿರುವಂತಹ ಎ ಅಬ್ದುಲ್ ಮಾಲಿಕ್ ರವರ ನೇತೃತ್ವದಲ್ಲಿ ನಾಡಗೀತೆಗೆ 100ರ ಸಂಭ್ರಮದ ಅಂಗವಾಗಿ ನವೆಂಬರ್ ತಿಂಗಳ 30 ದಿನಗಳ ಕಾರ್ಯಕ್ರಮದ ಪ್ರಯುಕ್ತವಾಗಿ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಗಣ್ಯರಿಂದ ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಉದ್ಘಾಟನೆ ಮಾಡಿದ್ರು. ಮಕ್ಕಳಿಂದ ನಾಡಗೀತೆ ಹಾಡೋದ್ರ ಮುಖಾಂತರ ಎಲ್ಲರ ಗಮನ ಸೆಳೆಯಿತು. ತದನಂತರ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆಗಿರುವಂತಹ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ಕನ್ನಡಕ್ಕೆ ಅತಿ ಹೆಚ್ಚು ಒತ್ತು ಕೊಡಬೇಕು ಎಂದಿದ್ದಾರೆ. ಇದೇ ವೇಳೆ ಸಾಹಿತಿ ಕಾಳಿಂಗಸ್ವಾಮಿ ಸಿದ್ಧಾರ್ಥ ಪ್ರಾಸ್ತಾವಿಕ ನುಡಿ ಭಾಷಣದಲ್ಲಿ ಕನ್ನಡದ ಬಗ್ಗೆ ವಿಚಾರ ತಿಳಿಸುವ ಮೂಲಕ ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಾಲ ನ್ಯಾಯ ಮಂಡಳಿ ಸದಸ್ಯರು ಆಗಿರುವಂತಹ ಶ್ರೀಮತಿ ಸರಸ್ವತಿ ಮಾತನಾಡಿ, ಕನ್ನಡದ ಬಗ್ಗೆ ಹಲವು ವಿಚಾರ ತಿಳಿಸಿದರು. ಮುಖ್ಯ ಭಾಷಣ ಮಾಡಿದ ಸುಭಾಷ್ ಮಾಡ್ರಹಳ್ಳಿ ಕಾವಲು ಪಡೆಯ 30 ದಿನದ ಕಾರ್ಯಕ್ರಮದ ಬಗ್ಗೆ ಶ್ಲಾಘನೀಯ ಎಂದಿದ್ದಾರೆ. ಲೆಕ್ಕ ಪರಿಶೋಧಕರು ಆದ ಕೆಬಿ ಶಾಂತರಾಜು ಮಾತನಾಡಿ, ಕನ್ನಡ ಅಕ್ಷರದ ಬಗ್ಗೆ ಹಲವು ವಿಚಾರ ತಿಳಿಸಿದರು. ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ ಮಾತನಾಡಿದರು. ಗಡಿನಾಡು ವನ್ಯಜೀವಿ ಪರಿಸರ ಸಂಘದ ಅಧ್ಯಕ್ಷರು ಆಗಿರುವಂತಹ ಪಿ ಬಾಲು ಮಾತನಾಡಿದರು. 15ನೇ ವರ್ಷದ ವಾರ್ಷಿಕೋತ್ಸವ ಮತ್ತು 70ನೇ ವರ್ಷದ ವಾರ್ಷಿಕೋತ್ಸವ ಜೊತೆಗೆ ನಾಡಗೀತೆಯ 100ರ ಸಂಭ್ರಮ, ಮತ್ತೊಂದು ಒಂದು ತಿಂಗಳು ನಿರಂತರ ಕನ್ನಡ ಕಾರ್ಯಕ್ರಮವನ್ನು ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಅಂಗನವಾಡಿ ಮತ್ತು ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ ಮತ್ತು ಇನ್ನಿತರ ಎಲ್ಲ ತಹಶೀಲ್ದಾರ್ ಅವರ ಕಚೇರಿ, ಈ ಎಲ್ಲ ಒಂದು ಕಚೇರಿಗಳಲ್ಲೂ ಕೂಡ ನಿರಂತರವಾಗಿ ಕಾರ್ಮಿಕರಿಗೆ ಜೊತೆಗೆ ಇನ್ನಿತರ ಅಶಕ್ತರಿಗೆ ಎಲ್ಲ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮವನ್ನು, ರಾಜ್ಯೋತ್ಸವವನ್ನು ಸಿಹಿಯನ್ನು ಹಂಚುವುದರ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ದಾರೆ. ಇದು ಒಂದು ತಿಂಗಳ ನಿರಂತರವಾಗಿ ಮಾಡಿದ್ದಾರೆ ಅಂತ ಅನ್ನೋದು ಅಷ್ಟೊಂದು ಸುಲಭವಾದ ಮಾತಲ್ಲ. ಅದಕ್ಕೂ ಎದೆಗಾರಿಕೆ ಬೇಕು ಅಂತಾನೆ ಹೇಳ್ತೀನಿ. ಒಂದು ತಿಂಗಳು ಎಲ್ಲೂ ಮಾಡಿಲ್ಲ. ಇಡೀ ನಮ್ಮ ಕನ್ನಡ ನಾಡಿನಲ್ಲಿ ಎಲ್ಲರಿಗೂ ನಮಸ್ಕಾರ. ಈಗ ಒಂದು ದಿನ ಕಾರ್ಯಕ್ರಮ ಮಾಡೋದೇ ಕಷ್ಟ. ಅದರಲ್ಲಿ ಕಾವಲು ಪಡೆಯವರು ಗುಂಡ್ಲುಪೇಟೆಯಲ್ಲಿ 15 ವರ್ಷ ಆಯಿತು ಅಂತ ಹೇಳಿ ಅವರ ಭಾಷಣದಲ್ಲಿ ತಿಳಿಸ್ಕೊಂಡಿದೆ. ಈ ಕಾರ್ಯಕ್ರಮವನ್ನು ಒಂದು ದಿನನೇ ಮುಗಿಸದೇ ಕಷ್ಟ ಇರುವಾಗ ಈಗ 30 ದಿನ, ಒಂದು ತಿಂಗಳಂತೆ ಮಾಡ್ಕೊಂಡು ಬರ್ತಾರೆ. ಅದನ್ನ ತುಂಬ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಾನು ಈಗ ಮಾಲೀಕನ ಮತ್ತೆ ಶ್ರೀಧರ್ನ ಇವರನ್ನೆಲ್ಲ ನಾನು ಅಣ್ಣಂದೇ ಕರೆಯೋದು. ಜೊತೆಗೆ ನಮಗೆ ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರ ಅಂತೇಳಿ ಗುಂಡ್ಲುಪೇಟೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕೆಳಗಡೆ ಇರುವ ಒಂದು ಕೇಂದ್ರ ಇದೆ. ಅದಲ್ಲೇ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಮುಸ್ಲಿಂ ಸಮುದಾಯದ ಅಂದರೆ ತಕ್ಷಣನೇ ಮಾಲಿಕನೇ ಫೋನ್ ಮಾಡೋದು, ಮಾಲಿಕಣ್ಣ ಹಿಂಗಾಗಿದೆ, ಸ್ವಲ್ಪ ನೋಡು ಏನಾಗಿದೆ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ವಿ. ಆಗಲೂ ಆ ಅಣ್ಣ ತಂಗಿಯಿಂದ ಬಾಂಧವ್ಯ ಇದೆಲ್ಲ ಅದು 10-15 ವರ್ಷಗಳಿಂದ ಬೆಳೀತಾ ಇದ್ವಿ. ಅದೇ ರೀತಿಯಲ್ಲಿ ಈಗ ಈ ಕನ್ನಡ ಭಾಷೆ ಬೆಳೆಸಬೇಕು, ಅದೇ ರೀತಿಯಲ್ಲಿ ಕನ್ನಡನ ಬೆಳೆಸಿ ಮತ್ತೆ ಉಳಿಸಿ ಅದನ್ನ ಬಳಸೋದಕ್ಕೋಸ್ಕರನೇ ಇವ್ರು ಮಾಡ್ತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವವನ್ನು ಮಾಡಿ ಒಂದು ಭಾಷೆನ ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಮಗೋಸ್ಕರನೇ ಅರಿವು ಮೂಡಿಸ್ತಾ ಇದ್ದಾರಲ್ಲ, ಅದು ದೊಡ್ಡ ಕಾರ್ಯಕ್ರಮ. 28 ಸಂಘಟನೆಗಳು ಇದೆ ಅಂತ ಹೇಳಿ ನನ್ನ ತಮ್ಮ ಕಾಳಿಂಗಸ್ವಾಮಿ ಅವರು ಹೇಳ್ತಿದ್ರು. ಯಾಕಂದ್ರೆ ಕಾಳಿಂಗಸ್ವಾಮಿದು ಒಂದು ಮಿಸ್ಟೇಕ್ ತಪ್ಪೇನೆಂದ್ರೆ, ನಾನು 10 ವರ್ಷ ಅಲ್ಲ, ಕರ್ನಾಟಕಕ್ಕೆ ಬಂದು 20 ವರ್ಷ ಆಯ್ತು ಕಾಳಿಂಗಸ್ವಾಮಿ. ಆಗ ಕಾಳಿಂಗಸ್ವಾಮಿ ಅಂತ ಹೇಳಿದ್ರೆ ನನ್ನ ತಮ್ಮ ಯಾಕೆ ಹೇಳಿದ್ರೆ, ಕಾಳಿಂಗಸ್ವಾಮಿ ನಾವೆಲ್ಲ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದು. ಸುಭಾಷ್ ಅವರು ಅದೇ ರೀತಿಯಲ್ಲಿ 20 ವರ್ಷಗಳಿಂದ ನನಗೆ ಪರಿಚಯಿಸಿದ್ರು. ಆ ಕಾಳಿಂಗಸ್ವಾಮಿ ಹೇಳೋದು ನಿಜ. ನನಗೆ ಬರುವಾಗ ಕನ್ನಡ ಕೇಳಿಸ್ಕೊಡ್ತೀನಿ, ಅರ್ಥ ಮಾಡ್ಕೊಂಡಿದ್ದೀನಿ, ತಿರ್ಗಾ ಮಾತಾಡೋದು ಬರುವುದಿಲ್ಲ. ಆಗ ನಾನು ಮಾತಾಡೋದು ಭಾಷೆ ಬಳಸ್ಕೊಂಡಿರೋದು ತಮಿಳಲ್ಲಿ ಮಾತಾಡ್ತಿದ್ದೆ. ಈಗ ನಾನು ಬಾಲ ನ್ಯಾಯ ಮಂಡಳಿಗೆ ಸದಸ್ಯರಾಗಿದ್ದೀನಿ. ಅದು ಬಾಲ ನ್ಯಾಯ ಅಂತ ಹೇಳಿದ್ರೆ ಅದು ಜುಡಿಷರಿ, ಕಾನೂನುಬದ್ಧವಾಗಿರೋ ಒಂದು ಇದರಲ್ಲಿ ನನ್ನ ಆಯ್ಕೆ ಮಾಡಿದ್ದಾರೆ ಗವರ್ನರ್ ಕಡೆಯಿಂದ. ಹಾಗಾಗಿ ನಾನು ಈಗ ಕನ್ನಡ ಭಾಷೆ ನನಗೆ ಕಲಿಲೇಬೇಕು, ಬರೀಲೇಬೇಕು, ಓದಲೇಬೇಕು ಅಂತ ಸಮಸ್ಯೆ ನನಗೆ ಬರಬಾರ್ದು ಅಂತ ಹೇಳ್ಕೊಂಡು ಕಸಾಪ ಅಂತ ಹೇಳಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾವಾ ಅಂತ ಹೇಳಿ ಒಂದು ಎಕ್ಸಾಮ್ ಇದೆ. ಆ ಎಕ್ಸಾಮ್ ಪರೀಕ್ಷೆಯನ್ನು ನಾನು ಪಾಸ್ ಮಾಡಿ ಹೆಂಗೆ ಮಕ್ಕಳು 10ನೇ ಕ್ಲಾಸು ಓದಿ ಪಾಸ್ ಆಗ್ತಿದ್ದು ಕನ್ನಡದಲ್ಲಿ, ಅದೇ ರೀತಿಯಲ್ಲಿ ಒಂದು ತಗೊಂಡಿದ್ದೀನಿ. ಅದಕ್ಕೆ ನನಗೆ ಹೆಮ್ಮೆ ಇದೆ. ಯಾಕೆಂದ್ರೆ ನಾನು ಇಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಕೇರಳದಲ್ಲಿ ಮಾಡಿದ್ದೀನಿ, ತಮಿಳುನಾಡಲ್ಲಿ ಮಾಡಿದ್ದೀನಿ, ಮತ್ತೆ ಪಾಂಡಿಚೇರಿಯಲ್ಲಿ ಮಾಡಿದ್ದೀನಿ, ಈಗ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀನಿ. ಹಾಗಾಗಿ
ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ. ಹಲವು ವಿಚಾರ ಕನ್ನಡದ ಬಗ್ಗೆ ಆಗಲಿ, ಕನ್ನಡ ರಾಜ್ಯೋತ್ಸವದ ಬಗ್ಗೆ ಆಗಲಿ ಹಲವು ಗಣ್ಯರು ವಿಚಾರವನ್ನು ಕೊಟ್ಟಿದ್ದಾರೆ. ನಾನು ಹೆಚ್ಚಿಗೆ ವಿಚಾರವನ್ನು ಹೇಳಕ್ಕೆ ಬಯಸಲ್ಲ, ಯಾಕಂದ್ರೆ ಮಕ್ಕಳಿಗೆ ಸಮಯ ಆಗಿದೆ. ನಮ್ಮ ಸರಸ್ವತಿ ಮೇಡಮ್ ಕೂಡ ಹೋಗಬೇಕು ಅಂತ ನಿಂತಿದ್ದಾರೆ. ಹಾಗಾಗಿ ನಾನು 2 ಮಾತನ್ನು ಮುಗಿಸ್ತೇನೆ. ನವೆಂಬರ್ 1 ಚಾಮರಾಜನಗರ ರಸ್ತೆಯ ಶಿವಾನಂದ ಸ್ಮಾರಕದಲ್ಲಿ ಧ್ವಜಾರೋಹಣ ಮಾಡೋ ಮೂಲಕ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡೋದು. ನವೆಂಬರ್ 2 ಐಶ್ವರ್ಯ ಬೇಕರಿ, ಪಟ್ಟಣದ ಐಶ್ವರ್ಯ ಬೇಕರಿ ಕೇಕ್ ಕತ್ತರಿಸುವ ಮೂಲಕ ಕನ್ನಡ ರಾಜ್ಯೋತ್ಸವ ಮಾಡೋದು. 3ನೇ ತಾರೀಕು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಪಕ್ಕದಲ್ಲಿರ್ತಕ್ಕಂಥ ಕನ್ನಡ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಚಾಕ್ಲೇಟ್ ಅನ್ನು ಹಂಚುವ ಮೂಲಕ, ಸಿಹಿಯನ್ನು ಹಂಚುವ ಮೂಲಕ ಕನ್ನಡ ರಾಜ್ಯೋತ್ಸವ ಮಾಡೋದು. ಆ ಒಂದು ವಿಡಿಯೋ ತುಣುಕುಗಳನ್ನು ನೋಡಿದಂತಹ ನಮ್ಮ ಆತ್ಮೀಯರು, ಲೆಕ್ಕ ಪರಿಶೋಧಕರು, ನಿರ್ದೇಶಕರು ಹಾಗೂ ನಮ್ಮ ಆತ್ಮೀಯರು KP ಶಾಂತರಾಜರವರು ಆ ವಿಡಿಯೋ ತುಣುಕುಗಳನ್ನು ನೋಡಿ ಎಂಥ ಅದ್ಭುತವಾಗಿ ಕೆಲಸ ಮಾಡಿದ್ದೀರಿ. ಕೆಲ ಮಕ್ಕಳಿಗೆ ಸಿಕ್ಕಿರ್ತದೆ, ಕೆಲ ಮಕ್ಕಳಿಗೆ ಸಿಕ್ಕಿರಲ್ಲ. ನೀವು ಕೊಟ್ಟಿದ್ದು ಸರಿ, ಕೊಟ್ಟ ರೀತಿಯನ್ನ ಸರಿ ಇರ್ತಿಲ್ಲ. ಹಾಗಾಗಿ ಇವತ್ತು 4ನೇ ತಾರೀಕು ಎಲ್ಲಿ ಕೊಡ್ತೀರಿ ಕೇಳಿದ್ರು. ಎಲ್ಲಿ ಕೊಡೋಣ ಸರ್ ಕೇಳಿದೆ. ಅಂಗನವಾಡಿ ಮಕ್ಕಳಿಗೆ ಕೊಡಿ ಅನ್ನೋ ಒಂದು ಮಾತು ಹೇಳಿದ್ರು. ಸರ್ ನಮ್ಮಲ್ಲಿ ಶಕ್ತಿ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದೆ. ಆಲೋಚನೆ ಮಾಡಬೇಡಿ, ಮುನ್ನುಗ್ಗಿ ಮಾಡಿ, ನಿರಂತರ ಕಾರ್ಯಕ್ರಮವನ್ನು ಮಾಡಿ ಅಂತ ನಮಗೆ ಸಂಪೂರ್ಣವಾದ ಸಹಕಾರ ಕೊಟ್ಟಂತ ಒಬ್ಬರ ಏಕೈಕ ವ್ಯಕ್ತಿ ಯಾರು ನಮ್ಮ KP ಶಾಂತರಾಜರವರು. ಅವರಿಗೆ ಸಾರ್ವಜನಿಕರ ಪರವಾಗಿ ನಮ್ಮ ಸಂಘಟನೆ ವತಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ತುಂಬು ಹೃದಯದ ಧನ್ಯವಾದಗಳು ಕೂಡ ಸಲ್ಲಿಸ್ತೇನೆ. ನಿಮ್ಮ ಸಹಕಾರ ಸದಾ ಅತ್ಯಗತ್ಯವಾಗಿರಲಿ. ನಾವು ಎಲ್ಲವೇ ಕೂಡ ಯಾರ ಹತ್ರನೂ ಕೈ ಚಾಚೋರಂತೂ ಇಲ್ಲ. ನಮ್ಮ ಸಂಘಟನೆ ಬಗ್ಗೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ನಮಗೆ ಕೇಳೋದು ಕೂಡ ಮುಜುಗರ, ಯಾಕಂದ್ರೆ ನಾವು ದಿನನಿತ್ಯ ದುಡಿದು ಆವತ್ತಾವತ್ತು ದುಡಿದು ತಿನ್ನುವಂಥ ಜನಸಾಮಾನ್ಯರಾಗಿ ನಾವು ಸಂಘಟನೆಯ ಒಂದು ನಿರಂತರ ಕಾರ್ಯಕ್ರಮಗಳನ್ನಾಗಲಿ, ಹೋರಾಟಗಳಾಗಲಿ, ಒಂದು ಮನವಿ ಕೊಡೋದಾಗಲಿ, ಎಲ್ಲೇ ಕನ್ನಡವನ್ನು ಕಡೆಗಣಿಸಿದ್ರೆ ಅಲ್ಲಿ ತಕ್ಷಣ ನಿಂತು ವಿರೋಧಿಸಿ 3 ದಿನ 4 ದಿನಗಳಲ್ಲಿ ಆಂಗ್ಲ ಭಾಷೆಯನ್ನ ತೆಗೆದುಹಾಕಿ ಕನ್ನಡ ಭಾಷೆಯನ್ನು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ನಮ್ಮ ಸಂಘಟನೆ ವತಿಯಿಂದ. ಬರೀ ಅದಕ್ಕೆ ಮಾತ್ರ ಸೀಮಿತ ಅಲ್ಲ, ಎಲ್ಲಾದ್ರೂ ಅನ್ಯಾಯವಾದರೆ ನ್ಯಾಯಕ್ಕೋಸ್ಕರ ಕರ್ನಾಟಕ ಕಾವಲು ಕೂಡ ಇರುತ್ತೆ ಅಂತ ಹೇಳ್ತಾ, ಎಲ್ಲೇ ಇರಿ, ಹೇಗೆ ಇರಿ, ಎಂದೆಂದಿಗೂ ಕನ್ನಡವಾಗಿರಿ. ಸಿರಿಗನ್ನಡಂಗೆ ಸಿರಿಗನ್ನಡ ಬಾಳ್ಗೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಜೈ ಕನ್ನಡಾಂಬೆಗೆ. ಧನ್ಯವಾದಗಳು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಆದ ಅಬ್ದುಲ್ ರಶೀದ್, ಅಗ್ನಿಶಾಮಕ ದಳದ ಅಧಿಕಾರಿಗಳು ಆಗಿರುವಂತಹ ಕಲ್ಯಾಣ್ ರಾವ್, ಮಹದೇವಸ್ವಾಮಿ, ಗೃಹ ರಕ್ಷಕ ದಳದ ಕಮಾಂಡರ್ ಸಿದ್ದರಾಜು, ಕಾವಲು ಪಡೆಯ ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್, ತಾಲೂಕು ಉಪಾಧ್ಯಕ್ಷರು ಆದ ಮಂಜುನಾಥ್, ತಾಲೂಕು ಸಂಚಾಲಕರು ಆದ ಕುಂಜುಟಿ, ಟೌನ್ ಉಪಾಧ್ಯಕ್ಷರು ಆದ ಸಾದಿಕ್ ಪಾಷಾ, ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು, ಮಂಟೀಪುರ ಮಾದಯ್ಯ, ಸುರೇಶ್, ರಘು, ರಾಮೇಗೌಡ ಸೇರಿದಂತೆ CMS ಮಕ್ಕಳ ಮನೆಯ ವ್ಯವಸ್ಥಾಪಕರು ಆದ ಚೆಲುವರಾಜ್ ಹಾಗೂ ಮಕ್ಕಳು ಹಾಜರಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.